ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಭಾವಿ ಸಮೀರ ಶ್ರೀಮದ್ವಾದಿರಾಜತೀರ್ಥಗುರು ಸಾರ್ವಭೌಮರ ರುಜುತ್ವದ ಕುರಿತಾದಂತಹ ಚರ್ಚೆಯಲ್ಲಿ ಪರಮತ ಖಂಡನೆಯ ಭಾಗ ಮುಗಿತಾ ಬರ್ತಾ ಇದೆ. ಮಾಹುಲಿ ಆಚಾರ್ಯರು ಮಾಡಿರತಕ್ಕಂತಹ ಏನೆಲ್ಲ ಆಕ್ಷೇಪಗಳಿವೆ, ಆ ಸಕಲ ಆಕ್ಷೇಪಗಳಲ್ಲಿಯೂ ಅತ್ಯಂತ ಅಪಹಸನೀಯವಾದ ಕ್ಷುಲ್ಲಕವಾದ ಆಕ್ಷೇಪವನ್ನು ಈ ದಿವಸ ನಾವು ನೋಡ್ತಾ ಇದ್ದೇವೆ. ನಮ್ಮ ಶ್ರೀ ವಿಜಯಪ್ರಭುಗಳು ಗುರುಮಹಾತ್ಮ್ಯ ಸುಳಾದಿ ಅಂತ ಹೇಳಿ ಒಂದು ಪರಮಾದ್ಭುತವಾದಂತಹ ಸುಳಾದಿಯನ್ನು ರಚನೆ ಮಾಡಿದ್ದಾರೆ. ಮೋಕ್ಷವನ್ನು ಪಡೆಯಬೇಕಾದರೆ ಉತ್ತಮ ಗುರುಗಳನ್ನು ಆಶ್ರಯಿಸಬೇಕು ಅನ್ನುವಂತಹ ಪರಮಾದ್ಭುತ ತತ್ವವನ್ನು ತಿಳಿಸ್ತಕ್ಕಂತಹ ಒಂದು ದಿವ್ಯವಾದ ಸುಳಾದಿ. ಆ ಸುಳಾದಿಯಲ್ಲಿ ನಮ್ಮ ಶ್ರೀಮನ್ ಮಾಧ್ವ ಪರಂಪರೆಯಲ್ಲಿ ಬಂದ ಗುರುಗಳ ವೈಭವವನ್ನು ವರ್ಣನೆ ಮಾಡ್ತಾ ಎಲ್ಲರೂ ವೇದವ್ಯಾಸದೇವರ ಅಭಿಪ್ರಾಯವನ್ನು ತಿಳಿದವರು ಅನ್ನುವಂತಹ ಮಾತನ್ನು ತಿಳಿಸಿ ಹೇಳ್ತಾರೆ. ಹೇಳಬೇಕಾದರೆ ವ್ಯಾಸಮುನಿಯ ಭಾವಗರ್ಭ ಶ್ರೀಮದಾಚಾರ್ಯರು ಬಲ್ಲರಯ್ಯ, ವ್ಯಾಸ ಶಿಷ್ಯರ ಭಾವಗರ್ಭ ಜಯ ಮುನಿರಾಯ ಬಲ್ಲರಯ್ಯ, ಲೇಸು ಜಯಾರ್ಯರ ಭಾವಗರ್ಭ ಮುನಿ ವ್ಯಾಸರಾಯ ಬಲ್ಲರಯ್ಯ, ವ್ಯಾಸರಾಯರ ಭಾವಗರ್ಭ ವಿಜಯೀಂದ್ರ ವಾದಿರಾಜರು ಬಲ್ಲರಯ್ಯ, ಈಸು ಜನ ಬಲ್ಲದ್ದು ಕಾಣೋ ಎಣಿಸು ಪುರಂದರದಾಸರ ಇವರೊಳು, ದೇಶದೊಳಗೆ ಅವರ ಅನುಸಾರಿಗಳು ಲೇಷ ಬಲ್ಲರು, ಶ್ರೀಶ ವಿಜಯ ವಿಠ್ಠಲರೇಯ ಕಾಶಿಯೊಳಗೆ ಮಹಿಮೆ ಬಲ್ಲ ಅಂತ ಈ ಸಾಂಪ್ರದಾಯಿಕತೆಯನ್ನು ತಿಳಿಸಿ ಹೇಳ್ತಾ ಇದ್ದಾರೆ. ವೇದವ್ಯಾಸದೇವರ ಅಭಿಪ್ರಾಯವನ್ನೇ ಶ್ರೀಮದ್ ಆನಂದತೀರ್ಥ ಭಗವತ್ ಪಾದಾಚಾರ್ಯರು, ಶ್ರೀಮದ್ ಟೀಕಾಕೃತ್ಪಾದರು, ಶ್ರೀಮದ್ ಚಂದ್ರಿಕಾಚಾರ್ಯರು, ಶ್ರೀಮದ್ ವಿಜಯೇಂದ್ರ ತೀರ್ಥ ಗುರು ಸಾರ್ವಭೌಮರು, ಶ್ರೀಮದ್ ಭಾವಿ ಸಮೀರರು ಇವರೆಲ್ಲರೂ ತಿಳಿದಿದ್ದಾರೆ. ಶ್ರೀ ಪುರಂದರದಾಸಾರ್ಯರು ತಿಳಿದಿದ್ದಾರೆ. ಅವರನ್ನು ಅನುಸರಿಸಿದ ನಾವು ತಿಳಿದಿದ್ದೇವೆ ಅಂತ ದೇಶದೊಳಗೆ ಅವರ ಅನುಸಾರಿಗಳು ಲೇಷ ಬಲ್ಲರು ಅಂತ ಹೇಳಿ ಶ್ರೀಶ ವಿಜಯ ವಿಠ್ಠಲರೇಯ ಕಾಶಿಯೊಳಗೆ ಮಹಿಮೆ ಬಲ್ಲ ಅಂತ ಕಾಶಿಯಲ್ಲಾದ ಘಟನೆಯನ್ನು ತಮ್ಮ ಮೇಲೆ ಶ್ರೀ ಪುರಂದರದಾಸಾರ್ಯರು ಮಾಡಿದ ಪರಮಾನುಗ್ರಹವನ್ನು ಚಿಂತನೆ ಮಾಡ್ತಾರೆ. ನಮ್ಮ ಗುರುಗಳ ಕವನ ಮಿಥ್ಯಾಮತವೆಂದವನು ಬೊಮ್ಮರಕ್ಕಸ ಕಾಣೋ ವಿಜಯ ವಿಠ್ಠಲ ಅಂತ ಯಾರು ಶ್ರೀ ಪುರಂದರದಾಸಾರ್ಯರ ಈ ಎಲ್ಲ ಮಹಾನುಭಾವರ ವಚನಗಳನ್ನು ಸುಳ್ಳು ಪ್ರಕ್ಷಿಪ್ತ ಅಂತಾರಲ್ಲ, ಬೊಮ್ಮರಕ್ಕಸ ಕಾಣೋ, ಇವರೆಲ್ಲ ಸತ್ಯ ಹೇಳುವವರು. ಸತ್ಯ ಹೇಳುವವರ ಮಾತನ್ನು ಸುಳ್ಳು ಪ್ರಕ್ಷಿಪ್ತ ಅಂತಾರಲ್ಲ, ಅವರು ಬ್ರಹ್ಮರಾಕ್ಷಸರೇ ಸರಿ, ಬ್ರಾಹ್ಮಣರ ರೂಪದಲ್ಲಿರುವ ರಾಕ್ಷಸರು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಮದಭಾವಿಯವರು ಏನು ರುಜುತ್ವವನ್ನು ಪ್ರತಿಪಾದನೆ ಮಾಡತಕ್ಕಂತಹ ನಮ್ಮ ಶ್ರೀ ವಿಜಯಪ್ರಭುಗಳ ಸುಳಾದಿ ಇದೆ, ಆ ಸುಳಾದಿಯನ್ನು ಪ್ರಕ್ಷಿಪ್ತ ಅಂತ ಕರೀತಾರೆ. ಪ್ರಕ್ಷಿಪ್ತ ಅಂತ ಕರೀಲಿಕ್ಕೆ ಕಾರಣವೇನು? ಅವರ ಗುರುಗಳು ಮಾಹುಲಿ ಆಚಾರ್ಯರು ಈ ಸುಳಾದಿಯನ್ನು ಇಟ್ಟುಕೊಂಡು ಒಂದು ಮಾತು ಬರೀತಾರೆ. ವ್ಯಾಸಮುನಿಯ ಭಾವಗರ್ಭ ಇವದನ್ನು ಉಲ್ಲೇಖ ಮಾಡಿ ಈ ಸುಳಾದಿಯಲ್ಲಿ ಶ್ರೀ ವಿಜಯದಾಸರು ವ್ಯಾಸರಾಯರ ಅಭಿಪ್ರಾಯಗಳನ್ನು ತಿಳಿದವರಲ್ಲಿ ಮೊದಲು ಶ್ರೀ ವಿಜಯೇಂದ್ರರನ್ನು, ನಂತರ ಶ್ರೀ ವಾದಿರಾಜರನ್ನು ಉಲ್ಲೇಖಿಸಿದ್ದಾರೆ. ಇದರಿಂದ ಶ್ರೀ ವಿಜಯದಾಸರಿಗೂ ಶ್ರೀ ವಾದಿರಾಜರು ರುಜುಗಳಲ್ಲ ಎಂದು ಸಮ್ಮತ ಅಂತ ಅವರು ಬರೀತಾರೆ. ನನ್ನ ಮೊದಲ ಪ್ರಶ್ನೆ, ಇದರಲ್ಲಿ ಈ ಸುಳಾದಿಯಲ್ಲಿ ವಾದಿರಾಜ ವಿಜಯೇಂದ್ರರು ಬಲ್ಲರಯ್ಯ ಅಂತ ಶ್ರೀ ವಿಜಯಪ್ರಭುಗಳು ಹೇಳಿಬಿಟ್ಟಿದ್ರೆ ಅದು ರುಜುತ್ವ ಸಾಧಕವಾಗ್ತಾ ಇತ್ತಾ? ನೋಡಿ ಎಂಥ ಕ್ಷುಲ್ಲಕ ಆಕ್ಷೇಪ ಮಾಡ್ತಾ ಇದ್ದಾರೆ. ಮಾಹುಲಿ ಆಚಾರ್ಯರು ಏನು ಹೇಳ್ತಿದ್ದಾರೆ? ಶ್ರೀ ವಿಜಯೇಂದ್ರ ತೀರ್ಥ ಗುರುರಾಜರ ನಂತರದಲ್ಲಿ ಶ್ರೀ ಭಾವಿ ಸಮೀರರ ಹೆಸರು ಬಂದಿದೆ, ಅದಕ್ಕಾಗಿ ಶ್ರೀ ಭಾವಿ ಸಮೀರರು ರುಜುಗಳಲ್ಲ ಅಂತ ಇದ್ದಾರೆ ಮಾಹುಲಿ ಆಚಾರ್ಯರು. ಹಾಗಾದರೆ ಮೊದಲೇ ಹೇಳಿಬಿಟ್ಟಿದ್ರೆ ವಾದಿರಾಜ ವಿಜಯೇಂದ್ರರು ಬಲ್ಲರಯ್ಯ ಅಂತ ಹೇಳಿಬಿಟ್ಟಿದ್ರೆ ರಾಜರನ್ನ ರುಜುಗಳು ಅಂತ ಇವರು ಒಪ್ತಾ ಇದ್ರ? ಇವರು ಏನು ಹೇಳ್ತಾ ಇದ್ದಾರೋ ಅದರ ವಿರುದ್ಧವಾದದ್ದು ತತ್ವವನ್ನು ಸ್ಥಾಪನೆ ಮಾಡ್ತದೆ. ಇವರು ಹೇಳ್ತಾ ಇರೋದೇನು? ರಾಜರ ಹೆಸರು ನಂತರದಲ್ಲಿ ಬಂದಿದೆ, ಮೊದಲು ಬಂದುಬಿಟ್ಟಿದ್ರೆ ಅಲ್ಲಿ ಚಂದ್ರಿಕಾಚಾರ್ಯರ ಭಾವಾಭಿಪ್ರಾಯವನ್ನು ತಿಳಿದವರು ಅಂತ ಬರ್ತಾ ಇದೆ, ಅದು ಹೇಗೆ ರುಜುಗಳು ಅಂತ ಹೇಳಲಿಕ್ಕಾಗತ್ತೆ ಅಂತ ಇವರೇ ಮಾತನಾಡ್ತಾ ಇದ್ದಾರೆ. ಈ ಏನು ಸ್ತೋತ್ರವಿದೆ, ಏನು ಸುಳಾದಿ ಇದೆ, ಇದನ್ನು ರುಜುತ್ವ ಸಾಧಕ ಅಂತ ನಾವು ಯಾರು ಹೇಳ್ತಾನೇ ಇಲ್ಲ, ಎಲ್ಲಿಯೂ ಹೇಳಿಲ್ಲ. ಇವರೇ ಇಟ್ಟುಕೊಂಡು ಶ್ರೀ ವಿಜಯಪ್ರಭುಗಳು ರಾಜರ ಹೆಸರನ್ನು ವಿಜಯೇಂದ್ರ ತೀರ್ಥ ಗುರುರಾಜರ ನಂತರ ಉಲ್ಲೇಖ ಮಾಡಿದ್ದಾರೆ, ಅದಕ್ಕಾಗಿ ರಾಜರು ರುಜುಗಳಲ್ಲ ಅನ್ನೋದಕ್ಕೆ ಇದನ್ನು ಬಳಸಿಕೊಳ್ಳುತ್ತಾ ಇದ್ದಾರೆ. ಇವರ ದ್ವೇಷ ಯಾವ ಪರಿ ಇದೆ ನೋಡಿ. ಇದೇ ಶ್ರೀ ವಿಜಯಪ್ರಭುಗಳು ತಮ್ಮ ಅನೇಕ ಕೃತಿಗಳಲ್ಲಿ, ಒಂದೇ ಕೃತಿಯಲ್ಲ, ತಮ್ಮ ಅನೇಕ ಕೃತಿಗಳಲ್ಲಿ ರಾಜರ ರುಜುತ್ವವನ್ನು ಹೇಳಿದ್ದಾರೆ. ಅದನ್ನು ಒಪ್ತಾರೆ ನೀವರು? ಇಲ್ಲ.
ಶ್ರೀ ವಿಜಯೇಂದ್ರ ತೀರ್ಥ ಗುರುರಾಜರ ನಂತರ ಶ್ರೀ ಭಾವಿಸಮೀರರ ಹೆಸರನ್ನು ಹೇಳಿಬಿಟ್ಟಿದ್ದಾರೆ ಶ್ರೀ ವಿಜಯಪ್ರಭುಗಳು. ಅದಕ್ಕಾಗಿ ವಿಜಯಪ್ರಭುಗಳಿಗೆ ರಾಜರು ರುಜುಗಳು ಅಂತ ಸಮ್ಮತಿ ಇಲ್ಲ ಅಂತ ಹೇಳಲಿಕ್ಕೆ ಬರ್ತಾ ಇದ್ದಾರೆ. ಸತ್ಯಾತ್ಮರಿಗೆ ಗುರುಗಳು ಮಹಾವಿದ್ವಾಂಸರು ಅಂತ ಹೇಳಿ ಪ್ರಸಿದ್ಧರಾದವರು. ರಾಮಾಯಣದಲ್ಲಿ ಒಂದು ಮಾತು ಬರ್ತದೆ, ತತಸ್ತು ಸಾ ಲಕ್ಷ್ಮಣ ರಾಮಪಾಲಿತ ಮಹಾಚಮೂರ್ಹೃಷ್ಟ ಜನ ಯಶಸ್ವಿನಿ. ಲಕ್ಷ್ಮಣ ರಾಮಪಾಲಿತ ಮಹಾಚಮೂಹು. ಲಕ್ಷ್ಮಣ ರಾಮಪಾಲಿತ, ಮೊದಲಿಗೆ ಲಕ್ಷ್ಮಣರ ಹೆಸರು ಬಂದಿದೆ, ಆನಂತರ ರಾಮದೇವರ ಹೆಸರು ಬಂದಿದೆ. ಹಾಗಾದರೆ ರಾಮದೇವರು ಸಣ್ಣವರಾಗಿ ಬಿಟ್ರ? ರಾಮದೇವರು ಸಣ್ಣವರಾಗಿ ಬಿಟ್ರ? ಶ್ರೀಮನ್ ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಪ್ರಯೋಗ ಮಾಡ್ತಾರೆ. ಚಿಕ್ರೀಡುಹು ಪಾರ್ಥ ಕೃಷ್ಣಯೋಹೋ. ಅರ್ಜುನ ಕೃಷ್ಣರ ಉಲ್ಲೇಖವನ್ನು ಮಾಡಬೇಕಾಗಿದೆ. ಕೃಷ್ಣ ಪಾರ್ಥಯೋಹೋ ಅನ್ನುವುದಾಗಿತ್ತು ವೇದವ್ಯಾಸ ದೇವರು. ಪಾರ್ಥ ಕೃಷ್ಣಯೋಹೋ ಅಂತಾರೆ. ಮೊದಲಿಗೆ ಪಾರ್ಥ ಅರ್ಜುನರ ಉಲ್ಲೇಖ ಮಾಡ್ತಾರೆ, ಆನಂತರ ಕೃಷ್ಣದೇವರ ಉಲ್ಲೇಖವನ್ನು ಮಾಡ್ತಾರೆ. ವಿಜಯೀಂದ್ರ ವಾದಿರಾಜರು ಅಂತ ಹೇಳಿಬಿಟ್ಟಿದ್ದಾರೆ, ಅದಕ್ಕಾಗಿ ವಾದಿರಾಜರು ರುಜುಗಳಲ್ಲ. ಇದು ಕಾರಣವ? ಅರ್ಜುನರ ನಂತರ ಕೃಷ್ಣದೇವರ ಹೆಸರು ಬಂದಿದೆ, ಲಕ್ಷ್ಮಣರ ಹೆಸರಿನ ನಂತರ ರಾಮದೇವರ ಹೆಸರು ಬಂದಿದೆ, ಅದಕ್ಕಾಗಿ ನಾವು ಅವರನ್ನು ದೇವರು ಅಂತ ಒಪ್ಪಲಿಕ್ಕೆ ಆಗಲ್ಲ ಅನ್ನೋಕ್ಕಾಗತ್ತ? ಇದೊಂದು ಆಕ್ಷೇಪವ? ಇಲ್ಲ, ಇದು ಪುರಾಣಗಳಲ್ಲಿ ಈ ರೀತಿಯಾದಂತಹ ಪ್ರಯೋಗ ಇರಬಹುದು. ಮಧ್ವ ಸಿದ್ಧಾಂತದಲ್ಲಿ ನೀವು ತೋರಿಸ್ಕೊಡಿ, ಶ್ರೀಮದಾಚಾರ್ಯರ ವಚನ ಕೊಡ್ರಿ ನಮಗೆ. ಇವ್ರದ್ದೆಲ್ಲ ಇದೆಯಲ್ಲ, ರುಜುತ್ವದ ವಿಷಯ ಬಂದ ತಕ್ಷಣ ಶ್ರೀಮದಾಚಾರ್ಯರ ವಾಕ್ಯ ಬೇಕು. ಶ್ರೀಮದಾಚಾರ್ಯಲ್ಲಿ ವಿಡಂಬನೆ ಮಾಡಿದ್ದಾರೆ, ತತ್ವಜ್ಞಾನ ಕೊಡುವ ಗ್ರಂಥದಲ್ಲಿ ವಿಡಂಬನೆ ಮಾಡಲಿಕ್ಕೆ ಸಾಧ್ಯವಾ? ಏನು ಪ್ರಶ್ನೆಗಳು, ಏನು ಪ್ರತಿ ವಿಡಿಯೋದಲ್ಲಿ 2-3 ಬಾರಿ ಆ ಪ್ರಶ್ನೆಗಳು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ವಿಡಂಬನೆ ಮಾಡಿದ್ದಾರೆ ಅಂತ ತೋರಿಕೊಟ್ಟ ತಕ್ಷಣ ಪಲಾಯನ, ವಾದರಂಗದಿಂದ ಪಲಾಯನ ಮದಭಾವಿಯವರು. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಪ್ರಯೋಗ ಮಾಡ್ತಾರೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ. ಹರೇರ್ನಿಯೋಗಾದಥ ಸಂಪ್ರಸೂತೌ ಶೇಷಸ್ಸು ಪರ್ಣಶ್ಚ ತಯೋಸ್ಸಹೈವ. ಕ್ರಮ ಗಮನಿಸಿ, ಮೊದಲಿಗೆ ಶ್ರೀಮದಾಚಾರ್ಯರು ಶೇಷದೇವರನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ, ಆನಂತರ ಗರುಡದೇವರನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಶೇಷಸ್ಸುಪರ್ಣಶ್ಚ, ಶೇಷದೇವರು, ಸುಪರ್ಣ ಅಂದರೆ ಗರುಡದೇವರು ಮೊದಲನೇ ಬಾರಿ. ಮುಂದಿನ ಶ್ಲೋಕದೊಳಗೆ ಶೇಷಸ್ತಯೋರೇವ ಹಿ ಜೀವನಾಮ ಕಾಲಾತ್ಮಕ ಸೋಥ ಸುಪರ್ಣ ಆಸೀತ್, ಅಲ್ಲಿಯೂ ಶೇಷ ಸುಪರ್ಣ ಅಂತಲೇ ಉಲ್ಲೇಖ ಮಾಡಿದರು. ಅದಾದ ಮೇಲೆ ಆಚಾರ್ಯರು ಹೇಳ್ತಾರೆ, ತೌವಾಹನಂ ಶಯನಂಚೈವ ವಿಷ್ಣೋ ಕಾಲಾಜಯಾದ್ಯಶ್ಚ ತತಃ ಪ್ರಸೂತಾ. ಅವರಿಬ್ಬರು ಅಂದರೆ ಯಾರು? ಶೇಷ ಗರುಡರು. ಯಾರವರು? ವಾಹನಂ ಶಯನಂ ಚೈವ. ಶೇಷ ಗರುಡರು ದೇವರಿಗೆ ವಾಹನ ಮತ್ತು ಶಯನ. ದೇವರ ವಾಹನ ಯಾರು? ಗರುಡದೇವರು. ದೇವರ ಶಯನ ಯಾರು? ಶೇಷದೇವರು. ಶ್ರೀಮದಾಚಾರ್ಯರು ಏನು ಹೇಳ್ತಾ ಇದ್ದಾರೆ? ಶೇಷ ಗರುಡ ಅಂತಲೇ ಹಿಂದಿನ ಶ್ಲೋಕಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮುಂದಿನ ಶ್ಲೋಕದಲ್ಲಿ ಅವರಿಬ್ಬರು ವಾಹನ ಮತ್ತು ಶಯನ ಅಂತಾರೆ. ಶೇಷದೇವರು ಶಯನ, ಗರುಡದೇವರು ವಾಹನ. ಕ್ರಮಭಂಗವನ್ನು ಯಾಕೆ ಮಾಡಿದ್ದಾರೆ? ಉತ್ತರಾದಿಯರೇ ಆದ ತಾಮ್ರಪರ್ಣಿ ಆಚಾರ್ಯರು ಅರ್ಥವನ್ನು ಹೇಳ್ತಾರೆ. ಶೇಷ ಸುಪರ್ಣಶ್ಚೇತೆ ನಿರ್ದೇಶ ಕ್ರಮಮಪಹಾಯ ವಾಹನಂ ಶಯನಂಚ ಇತ್ಯುಕ್ತಿಸ್ತು ಶೇಷ ಸುಪರ್ಣಶ್ಚೇತಿ ನಿರ್ದೇಶ ಮಾತ್ರ ನತಯೋಸ್ತಾರತಮ್ಯಮಿತಿ ದರ್ಶಯಿತುಮಿತಿ ಬೋಧ್ಯಂ ಅಂತ ಹೇಳಿ, ಶೇಷ ಸುಪರ್ಣ ಅಂತ ಹೇಳಿ ವಾಹನ ಶಯನ ಅಂತ ಹೇಳಿದ್ದಾರೆ. ಕಾರಣ, ಅವರಿಬ್ಬರನ್ನ ಒಬ್ಬರ ನಂತರ ಒಬ್ಬರು ಉಲ್ಲೇಖ ಮಾಡ್ತಾ ಇದ್ದೀವಿ ಅಂತ ಅಲ್ಲಿ ತಾರತಮ್ಯವಿದೆ ಅಂತ ತಿಳಿಬೇಡ್ರಿ. ಅಲ್ಲಿ ತಾರತಮ್ಯವಿಲ್ಲ, ಅವರು ಸಮಾನರು ಅಂತ ಸೂಚನೆ ಮಾಡಲಿಕ್ಕೆ ಅವರ ಹೆಸರು ಹೇಳಬೇಕಾದ್ರೆ ಶೇಷ ಸುಪರ್ಣರು ಅಂದರು, ಅವರ ಕಾರ್ಯ ಹೇಳಬೇಕಾದ್ರೆ ವಾಹನ ಶಯನ ಅಂದರು ಅಂತ ಕ್ರಮಭಂಗಕ್ಕೆ ಕಾರಣವನ್ನು ಹೇಳಿದ್ದಾರೆ. ಕ್ರಮಭಂಗವಾದಾಗ ಕಾರಣವಿರ್ತದೆ. ರಾಮಾಯಣದಲ್ಲಿ ಲಕ್ಷ್ಮಣ ರಾಮಪಾಲಿತ ಅಂತ ಯಾಕೆ ಹೇಳಿದರು? ಮೊದಲಿಗೆ ಸೈನ್ಯವನ್ನು ಎಲ್ಲೆಡೆಯಿಂದ ರಕ್ಷಣೆ ಮಾಡಿದವರು ಲಕ್ಷ್ಮಣದೇವರು. ಲಕ್ಷ್ಮಣದೇವರಿಗೆ ಎಲ್ಲಿ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಅದನ್ನೂ ರಕ್ಷಣೆ ಮಾಡುವವರು ರಾಮದೇವರು. ಆ ಕ್ರಮದಲ್ಲಿ ಹೇಳ್ತಾ ಇದ್ದಾರಲ್ಲಿ. ಕ್ರಮಭಂಗವಾದಾಗ ಒಂದು ಕಾರಣವಿರ್ತದೆ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಹೇಳಿ ಶ್ರೀಮದ್ ಬ್ರಹ್ಮಸೂತ್ರಗಳ ಪ್ರಪ್ರಥಮ ಸೂತ್ರ. ಆ ಸೂತ್ರದಲ್ಲಿ ಏನು ಕ್ರಮ ಇದೆ? ಅತಃ ಅಂತ ಇದೆ, ಹೌದಾ? ಶ್ರೀಮದ್ ಆಚಾರ್ಯರು ಅದಕ್ಕೆ ಅರ್ಥವನ್ನು ತಿಳಿಸ್ತಾ ಅಕಾರ ಸರ್ವವಾಗಾತ್ಮ ಪರಬ್ರಹ್ಮ ವಿಧಾಯಕ ತಥೌ ಪ್ರಾಣಾತ್ಮಕೌ ಪ್ರೋಕ್ತೌ ವ್ಯಾಪ್ತಿ ಸ್ಥಿತಿ ವಿಧಾಯಕೌ ಅಂತ ಹೇಳಿ ಅದರ ಅರ್ಥವನ್ನು ಹೇಳ್ತಾರೆ.
ಅ ಅಂದರೆ ಪರಬ್ರಹ್ಮ, ತ ಮತ್ತು ಥ ಅಂತಾರೆ ಆಚಾರ್ಯರು. ವಾಸ್ತವಿಕವಾಗೇನಿದೆ ಅಥ ಅತಃ. ಹೀಗಾಗಿ ಮೊದಲು ದೊಡ್ಡ ಮಹಾಪ್ರಾಣವಾದ ಥಕಾರ, ಆಮೇಲೆ ಅಲ್ಪ ಪ್ರಾಣ ಹೇಳಬೇಕು. ಶ್ರೀಮದಾಚಾರ್ಯರು ಅದನ್ನು ವ್ಯತ್ಯಸ್ತ ಹೇಳಿದರು. ತಥೌ ಪ್ರಾಣಾತ್ಮಕವು ಪ್ರೋಕ್ತವು. ತಥಾ ಅಂದರು. ತಗೆ ಈ ಅರ್ಥ, ಥಾಗೆ ಆ ಅರ್ಥ. ಮೊದಲಿಗೆ ಬಂದದ್ದು ಥ, ಆಮೇಲೆ ಬಂದದ್ದು ತ ಬ್ರಹ್ಮಸೂತ್ರಗಳಲ್ಲಿ. ಇದನ್ನಿಟ್ಟುಕೊಂಡು ಇನ್ನೊಂದು ಯಾರೋ ಒಬ್ಬರು ಮತ್ತೊಂದು ಪಾಠ ಇದೆ ಅಂತ ಅನ್ನಬಹುದು. ಹಾಗೆಲ್ಲ ಏನೂ ಇಲ್ಲ. ನಮ್ಮ ಪ್ರಾಚೀನ ಮಹಾಮುನಿಗಳು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರು ಅರ್ಥವನ್ನು ತಿಳಿಸ್ತಾರೆ, ಬಹಳ ಅದ್ಭುತವಾಗಿ ತಿಳಿಸ್ತಾರೆ. ಕ್ರಮಭಂಗಸ್ತು ವರ್ಗಕ್ರಮಾನುಸಾರಾತ್ ಉಚ್ಚಾರಣ ಲಾಘವಾಚ್ಯಕೃತಃ. ವರ್ಗಕ್ರಮ ಏನಿದೆ, ತ ಥ ದ ಧ ನ, ತ ಆದಮೇಲೆ ಥ ಬರುತ್ತೆ. ಅದಕ್ಕಾಗಿ ಆ ಕ್ರಮವನ್ನು ತೆಗೆದುಕೊಂಡರು. ಉಚ್ಚಾರಣ ಲಾಘವ. ಥ ತ ಅನ್ನುವುದಕ್ಕಿಂತ ತಥಾ ಅನ್ನುವುದು ಸುಲಭ. ತಥೌ ಪ್ರಾಣಾತ್ಮಕವು ಅನ್ನೋದಕ್ಕೂ ತಥೌ ಪ್ರಾಣಾತ್ಮಕವು ಅನ್ನೋದಕ್ಕೂ ವ್ಯತ್ಯಾಸವಿದೆ, ಲಾಘವವಿದೆ ಉಚ್ಚಾರಣದಲ್ಲಿ. ಅದಕ್ಕಾಗಿ ಆ ರೀತಿಯಾಗಿ ಕ್ರಮಭಂಗವಾಗಿದೆ. ಅಂದರೆ ಒಂದು ಕ್ರಮಭಂಗವಾದಾಗ ಒಂದು ಕಾರಣವಿರ್ತದೆ. ಕೇವಲ ಶಬ್ದಗಳು ಅಕ್ಷರಗಳು ಅಷ್ಟೇ ಅಲ್ಲ, ಎಷ್ಟು ಮಹತ್ವದ ವಿಷಯವಿದು ಕ್ರಮಭಂಗ. ಅದಕ್ಕೆಂತಹ ಒಂದು ಬೆಲೆ ಇದೆ ಅಂತಂದರೆ, ಶ್ರೀಮದ್ ಅನುವ್ಯಾಖ್ಯಾನದಲ್ಲಿ ಒಂದು ಕಡೆಯಲ್ಲ ಅನೇಕ ಕಡೆಯಲ್ಲಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಮುಂದಿನ ಅಧಿಕರಣಕ್ಕೆ ಹಿಂದೆ ವ್ಯಾಖ್ಯಾನ ಮಾಡ್ತಾರೆ, ಹಿಂದಿನ ಅಧಿಕರಣಕ್ಕೆ ಮುಂದೆ ವ್ಯಾಖ್ಯಾನ ಮಾಡ್ತಾರೆ. ಮುಂದಿನ ಸೂತ್ರಕ್ಕೆ ಹಿಂದೆಯೇ ವ್ಯಾಖ್ಯಾನ ಮಾಡಿಬಿಡ್ತಾರೆ, ಹಿಂದಿನ ಸೂತ್ರಕ್ಕೆ ಆನಂತರದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ನಮ್ಮ ಶ್ರೀಮದ್ ಟೀಕಾಕೃತ್ಪಾದರು ಪ್ರತಿ ಸಂದರ್ಭದಲ್ಲಿ ಅದಕ್ಕೆ ಕಾರಣವನ್ನು ತಿಳಿಸ್ತಾರೆ. ಉಚ್ಯತೆ ಪ್ರಕರಣ ಶುದ್ಧೌ ಪ್ರಮೇಯಂ ಸುಗ್ರಹಂ ಭವತಿ ಇತ್ಯತಃ ಕ್ರಮಭಂಗ ಅಂತ ಹೇಳಿ, ಇಲ್ಲಿ ಪ್ರಕರಣವನ್ನು ಚೆನ್ನಾಗಿ ಅರ್ಥ ಮಾಡಿಸಬೇಕು ಅಂತ ಹೇಳಿ ಮುಂದಿನದನ್ನು ಮೊದಲೇ ವ್ಯಾಖ್ಯಾನ ಮಾಡಿ ಆನಂತರ ಹಿಂದಿನದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ತಿಳಿಸ್ತಾರೆ. ಮತ್ತೊಂದು ಕಡೆಯಲ್ಲಿ ನನು ಪ್ರಜ್ಞಾಂತರ ಪೃಥಕ್ತ್ವವತೆ ಇತಿ ಸೂತ್ರಂ ಪ್ರಧಾನವದೇವ ಇತ್ಯತಃ ಪಶ್ಚಾತ್ತನಂ ತತ್ ಕುತೋ ವ್ಯುತ್ಕ್ರಮಃ ಉಚ್ಯತೆ ಯೋಗ್ಯತಾ ಚಿಂತಾ ಸಂಗತಂ ತದಿತಿ ಪ್ರಕರಣ ಶುದ್ಧಯೇ ಪೂರ್ವಮೇವ ವ್ಯಾಖ್ಯಾತಮಿತಿ ನ ದೋಷಃ. ಇಲ್ಲೊಂದು ಕಾರಣವಿದೆ ಅಂತಾರೆ ನಮ್ಮ ಶ್ರೀಮದ್ ಟೀಕಾಕೃತ್ಪಾದರು. ಮತ್ತೊಂದು ಕಡೆಯಲ್ಲಿ ನನ್ವಿದಂ ಸೂತ್ರದ್ವಯಂ ವ್ಯುತ್ಕ್ರಮೇಣ ಕುತೋ ವ್ಯಾಖ್ಯಾತಂ. ಯಾಕೆ ವ್ಯುತ್ಕ್ರಮದಿಂದ ವ್ಯಾಖ್ಯಾನ ಮಾಡಿದ್ದೀರಿ? ಈ ಕಾರಣಕ್ಕಾಗಿ ಅಂತ. ಪಾಠಕ್ರಮಾದರ್ಥಕ್ರಮೋ ಗರೀಯಾನಿತ್ಯತಃ ವ್ಯುತ್ಕ್ರಮೇಣ ವ್ಯಾಖ್ಯಾನಂ ಅಂತ ಮತ್ತೊಂದು ಕಡೆಯಲ್ಲಿ ತಿಳಿಸ್ತಾರೆ. ಕ್ರಮಭಂಗಕ್ಕೆ ಅನೇಕ ಕಾರಣಗಳಿವೆ, ಅನೇಕಾನೇಕ ಕಾರಣಗಳಿರ್ತವೆ. ಅದಕ್ಕಾಗಿ ಕ್ರಮಭಂಗವನ್ನು ಮಾಡುತ್ತಾರೆ ದೊಡ್ಡವರು. ಒಂದು ವ್ಯವಸ್ಥಿತವಾದ ಕ್ರಮ ಇದ್ದಾಗ ಆ ಕ್ರಮವನ್ನು ಬದಲಾಯಿಸಿ ಬೇರೆ ಹೇಳ್ತಾರೆ. ಇಲ್ಲ, ಇದು ನಿಮ್ಮ ಮಾಧ್ವರ ವ್ಯಾಖ್ಯಾನ ಕ್ರಮ, ಉತ್ತರಾದಿಯರೆಲ್ಲ ಹಾಗಲ್ಲ, ನಮ್ಮದು ಸಂಪ್ರದಾಯ ಅಂದರೆ ಸಂಪ್ರದಾಯ, ನಾವು ಹೀಗೆ ಮಾಡೋರು, ನಾವು ಕ್ರಮವಾಗೇ ಹೇಳಬೇಕು, ಹೀಗೆಲ್ಲ ಹೇಳಬಾರ್ದು, ನಾವು ಉತ್ತರಾದಿಯರು ಹೀಗೆ ಮಾಡೋದಿಲ್ಲ ಅಂತಂದರೆ, ಉತ್ತರಾದಿಯರೇ ಆದ ಛಲಾರಿ ಆಚಾರ್ಯರ ವ್ಯಾಖ್ಯಾನದ ಪ್ರಮಾಣವನ್ನು ನೀಡುತ್ತೇನೆ, ತೆಗೆದುಕೊಳ್ಳಿ. ಯದಿ ಜಾಂಬೂ ನದವಾರಿ ಸಂವ್ರಜೈತನ್ನುವ ಏನು ಶ್ರೀ ಮಧ್ವವಿಜಯದ ಶ್ಲೋಕವಿದೆ, ಅದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಛಲಾರಿ ಆಚಾರ್ಯರು ಬರೀತಾರೆ, ಯದಿ ನೀಲಸುವರ್ಣ ಕಾಂತ್ಯೋ ಯಮುನಾ ಜಾಂಬೂನದ ಜಲಯೋ. ಅಲ್ಲಿ ವಿಷಯವೇನು? ಯಮುನಾ ನದಿ ಮತ್ತು ಜಾಂಬೂನದ ನದಿ. ಯಮುನಾ ನದಿಯ ಬಣ್ಣ ಕಪ್ಪು. ಯಮುನಾ ನದಿಯನ್ನು ವೇದವ್ಯಾಸದೇವರಿಗೆ ಹೋಲಿಸ್ತಾ ಇದ್ದಾರೆ, ಕಾರಣ ಶ್ರೀ ವೇದವ್ಯಾಸದೇವರ ಬಣ್ಣವು ಕಪ್ಪು. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರನ್ನು ಜಾಂಬೂನದ ನದಿಗೆ ಹೋಲಿಸ್ತಾ ಇದ್ದಾರೆ, ಬಂಗಾರದ ಬಣ್ಣದ ನದಿ, ಕಾರಣ ಆಚಾರ್ಯರ ಮೈ ಬಣ್ಣ ಬಂಗಾರದ ಕಾಂತಿ ಉಳ್ಳದ್ದು. ಹೀಗಾಗಿ ಇವೆರಡರ ಬಗ್ಗೆ ಈ ಶಬ್ದಗಳನ್ನು, ಯಮುನಾ ಜಾಂಬೂನದ ಶಬ್ದಗಳನ್ನು ಗಮನಿಸ್ತಾ ಹೋಗ್ರಿ. ತರ್ಹಿ ಸ ಸಂಗಮ ನೀಲಕನಕ ಕಾಂತ್ಯೋ ಪರಿಶ್ವಕ್ತಯೋ ವೇದವ್ಯಾಸ ಮಧ್ವಯೋ ಸಂಗಮಸ್ಯ ದೃಷ್ಟಾಂತೋ ಭವೇತ್. ಯಮುನಾ ಮತ್ತು ಜಾಂಬೂನದ ನದಿಗಳು ಸಂಗಮವಾದರೆ ಹೇಗೋ ಹಾಗೆ ಶ್ರೀಮದ್ ಆಚಾರ್ಯರು ವೇದವ್ಯಾಸದೇವರು ಅಪ್ಪಿಕೊಂಡಾಗ ಇತ್ತು. ಯಮುನಾ ಮತ್ತು ಜಾಂಬೂನದ ನದಿಗಳ ಸಂಗಮವಿಲ್ಲ, ಆದರೆ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇದ್ದಾರೆ. ಅದನ್ನು ಹೇಳಿದರು, ನಚ ಯಮುನಾ ಜಾಂಬೂನದ ನದ್ಯೋ ಸಂಬಂಧ ಕದಾಪಿ ಭವಿತಾ. ಅವೆರಡೂ ಕೂಡ ಕೂಡಿಲ್ಲ. ಅತಃ ಅಭೂತೋಪಮೇಯಂ ಮಧ್ವವ್ಯಾಸಯೋ ಸಂಗಮ. ಶ್ರೀಮದಾಚಾರ್ಯರನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ? ಜಾಂಬೂನದ ನದಿಗೆ. ವೇದವ್ಯಾಸ ದೇವರನ್ನು ಯಾವುದಕ್ಕೆ? ಯಮುನಾ ನದಿಗೆ. ಯಮುನಾ ಜಾಂಬೂನದ ಅಂತಲೇ ಉಲ್ಲೇಖ ಮಾಡಿದರು ಮೊದಲನೇ ಬಾರಿ. ನೀಲಸುವರ್ಣ ಕಾಂತ್ಯೋಹೋ ಅದಕ್ಕೆ ದೃಷ್ಟಾಂತ ಹೇಳಬೇಕಾದ್ರೂ ಅದನ್ನೇ ಹೇಳಿದರು. ಮತ್ತೆ ಯಮುನಾ ಜಾಂಬೂನದ ನದ್ಯೋಹೋ ಅಂತ ಹೇಳಬೇಕಾದರೂ ಯಮುನಾ ಮೊದಲು ಹೇಳಿದರು, ಆನಂತರ ಜಾಂಬೂನದ ನದಿ ಎಂದರು.
ಇದನ್ನು ವಿವರಣೆ ಮಾಡಬೇಕಾದರೆ ವೇದವ್ಯಾಸ ಮಧ್ವಯೋ ಅಂತ ಸರಿಯಾಗಿ ಹೇಳಿದರು. ಮತ್ತೆ ಕಡೆಯಲ್ಲಿ ಹೇಳಬೇಕಾದರೆ ಅಭೂತೋಪಮೇಯಂ ಮಧ್ವವ್ಯಾಸಯೋ ಸಂಗಮ ಅಂದರು. ಎಲ್ಲದಕ್ಕೂ ಕಾರಣವಿರ್ತದೆ. ಕ್ರಮಭಂಗ ಅನ್ನೋದು ಶಾಸ್ತ್ರಸಿದ್ಧವಾದ ಒಂದು ವಿಷಯ. ನಮ್ಮ ದಿನನಿತ್ಯದ ಬಳಕೆಯಲ್ಲಿಯೂ ನಾವು ಮಾತನಾಡಬೇಕಾದ್ರೆ ಏನಾದರೂ ಒಂದು ಕ್ರಮ ವ್ಯತ್ಯಾಸ ಮಾಡ್ತೀವಿ ಅಂದರೆ ಅದಕ್ಕೊಂದು ಕಾರಣವಿರ್ತದೆ. ಅಂಥದ್ದರಲ್ಲಿ ನಮ್ಮ ಶ್ರೀ ವಿಜಯಪ್ರಭುಗಳು ಒಂದು ಕ್ರಮಭಂಗವನ್ನು ಮಾಡಿದ್ದಾರೆ ಅಂದಾಗ ಅದಕ್ಕೆ ಕಾರಣ ಇರಬೇಕು ತಾನೆ. ಆ ಕಾರಣವನ್ನು ಹುಡುಕಿ ಹೇಳಬೇಕಾದ್ದು ವಿದ್ವಾಂಸರ ಕರ್ತವ್ಯ ತಾನೆ. ಅದು ಬಿಟ್ಟು ಕ್ರಮಭಂಗ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಶ್ರೀ ವಿಜಯೇಂದ್ರ ತೀರ್ಥ ಗುರುರಾಜರ ನಂತರ ಶ್ರೀ ವಾದಿರಾಜರ ಹೆಸರನ್ನು ಹೇಳಿಬಿಟ್ಟಿದ್ದಾರೆ. ಅದಕ್ಕಾಗಿ ರಾಜರು ರುಜುಗಳು ಅಂತ ವಿಜಯಪ್ರಭುಗಳಿಗೆ ಸಮ್ಮತವಲ್ಲ ಅಂತ ಡಿಕ್ಲೇರ್ ಮಾಡ್ತಾರಲ್ಲ, ವಂಚನೆಯಲ್ಲ ಇದು? ಶಾಸ್ತ್ರ ತತ್ವಗಳಿಗೆ ಮಾಡುವ ವಂಚನೆಯಲ್ಲ ಇದು? ಯಾಕೆ ನಮ್ಮ ಶ್ರೀ ವಿಜಯಪ್ರಭುಗಳು ಯಾಕಾಗಿ ಹೇಳಿದರು? ಬಹಳ ಅದ್ಭುತವಾದ ಕಾರಣವಿದೆ. ಏನು ಹೇಳಿಕೊಂಡು ಬರ್ತಾ ಇದ್ದಾರೆ? ಅವರ ಭಾವವನ್ನು ಇವರು ತಿಳಿದಿರುವಂಥ, ಅಲ್ಲಿ ಭಾವಗರ್ಭ ಅನ್ನುವಂತಹ ಶಬ್ದವಿದೆ. ಬಹಳ ಅದ್ಭುತವಾದಂತಹ ಪ್ರಮೇಯ ಇದು. ವಾದರಂಗಾದ್ದರಿಂದಾಗಿ ಅದರ ವಿವರಣೆಗೆ ನಾನು ಹೋಗ್ತಾ ಇಲ್ಲ. ಮುಂದೆ ಚಿತ್ರೈ ಪದೇಶ್ಚ ಗಂಭೀರೈಹಿ ಅನ್ನುವಂತಹ ಮಾತನ್ನು ವಿವರಣೆ ಮಾಡುವಂತಹ ಸಂದರ್ಭದೊಳಗೆ ಮತ್ತು ಏನೆಲ್ಲ ಸಾಂಪ್ರದಾಯಿಕತೆಯನ್ನು ತಿಳಿಯುವಂತಹ ಪದ್ಧತಿ ಇದೆ ಅದನ್ನು ತಿಳಿಯುವ ಸಂದರ್ಭದಲ್ಲಿ ನಾನು ವಿಶ್ವನಂದಿನಿಯಲ್ಲಿ ಸಜ್ಜನರಿಗಾಗಿ ವಿವರಿಸಿಕೊಡ್ತೇನೆ. ಅದ್ಭುತವಾದ ಶಬ್ದ. ಆ ಭಾವಗರ್ಭ ಅನ್ನುವ ಶಬ್ದವೇ ಅದ್ಭುತವಾದಂತಹ ಶಬ್ದ. ವ್ಯಾಸಮುನಿಯ ಭಾವಗರ್ಭ ವಿಜಯೀಂದ್ರ ವಾದಿರಾಜರು ಬಲ್ಲರಯ್ಯ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಶ್ರೀ ಚಂದ್ರಿಕಾಚಾರ್ಯರ ಅಭಿಪ್ರಾಯವನ್ನು ಶ್ರೀಮದ್ ವಿಜಯೇಂದ್ರ ತೀರ್ಥ ಗುರುರಾಜರು ಮತ್ತು ಶ್ರೀ ಭಾವಿಸಮೀರರು ತಿಳಿದಿದ್ದಾರೆ ಅಂತ ಶ್ರೀ ವಿಜಯಪ್ರಭುಗಳಿಗೆ ಹೇಳಬೇಕಾಗಿದೆ. ಶ್ರೀ ವಿಜಯಪ್ರಭುಗಳೇ ಸಾಕ್ಷಾತ್ತಾಗಿ ತಮ್ಮ ರುಜುತ್ವ ಸಾಧಕ ಸುಳಾದಿಯಲ್ಲಿ ರಾಜರನ್ನು ರುಜುಗಳು ಅಂತ ಸ್ಥಾಪನೆ ಮಾಡಿದ್ದಾರೆ ಮತ್ತು ತಮ್ಮ ಅನೇಕ ಕೃತಿಗಳಲ್ಲಿ ರಾಜರನ್ನು ರುಜುಗಳು ಅಂತ ಹೇಳಿ ಹೊಗಳಿದ್ದಾರೆ, ಸ್ತೋತ್ರ ಮಾಡಿದ್ದಾರೆ. ಅದನ್ನು ಬುದ್ಧಿಯಲ್ಲಿಟ್ಟುಕೊಂಡು ನಮ್ಮ ವಿಜಯಪ್ರಭುಗಳು ಹೇಳ್ತಾ ಇದ್ದಾರೆ, ವಿಜಯೀಂದ್ರ ವಾದಿರಾಜರು ಬಲ್ಲರಯ್ಯ. ಯಾಕೆ? ಏನರ್ಥ ನೋಡಿ. ಶ್ರೀಮದ್ ಚಂದ್ರಿಕಾಚಾರ್ಯರ ಬಳಿಯಲ್ಲಿ ಶ್ರೀಮದ್ ವಿಜಯೇಂದ್ರ ತೀರ್ಥ ಗುರು ಸಾರ್ವಭೌಮರು ಅಧ್ಯಯನ ಮಾಡಿದ್ದಾರೆ, ಶ್ರೀಮದ್ ಭಾವಿಸಮೀರರು ಅಧ್ಯಯನ ಮಾಡಿದ್ದಾರೆ. ಇಬ್ಬರ ಶಿಷ್ಯತ್ವವು ಒಂದೇ ರೀತಿಯಾದದ್ದಲ್ಲ, ವಿಭಿನ್ನ ರೀತಿಯಾದದ್ದು. ಮೊದಲನೆಯದು, ಶ್ರೀಮದ್ ವಿಜಯೇಂದ್ರ ತೀರ್ಥ ಗುರು ಸಾರ್ವಭೌಮರು ಶಬ್ದಗಳಿಂದ ಆರಂಭ ಮಾಡಿಕೊಂಡು ವೇದಾಂತ ಶಾಸ್ತ್ರದವರೆಗೆ ಸಕಲ ಶಾಸ್ತ್ರಗಳನ್ನು ನಮ್ಮ ಶ್ರೀಮದ್ ಚಂದ್ರಿಕಾಚಾರ್ಯರ ಬಳಿಯಲ್ಲಿ ಅಧ್ಯಯನ ಮಾಡಿದ್ದಾರೆ. ಶ್ರೀಮದ್ ಭಾವಿಸಮೀರರು ಆಕ್ರಮದಲ್ಲಿ ಅಲ್ಲ. ಶ್ರೀಮದ್ ಭಾವಿಸಮೀರರು ಶ್ರೀ ವಾಗೀಶತೀರ್ಥ ಗುರುರಾಜರಲ್ಲಿ ಅಧ್ಯಯನವನ್ನು ಮಾಡಿದ್ದಾರೆ. ನಾವು ಅವರ ಇತಿಹಾಸದಲ್ಲಿ ಕೇಳ್ತೇವೆ. ಶ್ರೀಮದ್ ಚಂದ್ರಿಕಾಚಾರ್ಯರ ಬಳಿಯಲ್ಲಿ ವ್ಯಾಸತ್ರಯಗಳನ್ನು ಕಲಿಯಲಿಕ್ಕಾಗಿ ಬರ್ತಾರೆ, ವ್ಯಾಸತ್ರಯಗಳನ್ನು ಅಧ್ಯಯನ ಮಾಡುವುದಕ್ಕಾಗಿ ಬರ್ತಾರೆ. ಶ್ರೀಮದ್ ವಿಜಯೇಂದ್ರ ತೀರ್ಥ ಗುರು ಸಾರ್ವಭೌಮರು ಶಬ್ದಗಳಿಂದ ಹಿಡಿದು ವೇದಾಂತ ಶಾಸ್ತ್ರದವರೆಗೆ ಸಕಲವನ್ನೂ ಚಂದ್ರಿಕಾಚಾರ್ಯರ ಬಳಿ ಅಧ್ಯಯನ ಮಾಡಿದ್ದಾರೆ. ನಮ್ಮ ಶ್ರೀಮದ್ ಭಾವಿಸಮೀರರು ವ್ಯಾಸತ್ರಯಗಳನ್ನು ಮಾತ್ರ ಅನ್ನುವ ವಿಶೇಷವನ್ನು ಸೂಚನೆ ಮಾಡಬೇಕಾಗಿದೆ. ಎರಡನೆಯದು, ಏನು ಶ್ರೀಮದ್ ಭಾವಿಸಮೀರರು ಶ್ರೀಮದ್ ಚಂದ್ರಿಕಾಚಾರ್ಯರ ಬಳಿಯಲ್ಲಿ ಅಧ್ಯಯನ ಮಾಡಲಿಕ್ಕಾಗಿ ಬರ್ತಾರಲ್ಲ, ಅದು ಸಾಮಾನ್ಯರಾದಂತಹ ಶಿಷ್ಯರು ಗುರುಗಳ ಬಳಿ ಅಧ್ಯಯನ ಮಾಡಿದಂತೆ ಸರ್ವಥಾ ಅಲ್ಲ, ಸರ್ವಥಾ ಅಲ್ಲ. ಶ್ರೀರಾಮಚಂದ್ರ ದೇವರು ಶ್ರೀ ವಿಶ್ವಾಮಿತ್ರರ ಬಳಿಯಲ್ಲಿ ಅಧ್ಯಯನವನ್ನು ಮಾಡಿ ಅಸ್ತ್ರಗಳನ್ನು ಪಡೆದುಕೊಳ್ಳುತ್ತಾರೆ. ಶ್ರೀಮದಾಚಾರ್ಯರು ನಿರ್ಣಯ ಮಾಡ್ತಾರೆ, ಅನುಗ್ರಹಾರ್ಥಂ ಸ ಋಷೇರವಾಪ ಸ ಲಕ್ಷ್ಮಣೋಸ್ತ್ರಂ ಮುನಿತೋ ಹಿ ಕೇವಲಂ. ಅನುಗ್ರಹಾರ್ಥಂ, ಕೇವಲ ಅನುಗ್ರಹ ಮಾಡುವುದಕ್ಕಾಗಿ ರಾಮದೇವರು ವಿಶ್ವಾಮಿತ್ರರಿಂದ ಅಸ್ತ್ರಗಳನ್ನು ಕಲಿತರು. ಅಂದರೆ ವಿಶ್ವಾಮಿತ್ರರ ಮೇಲೆ ಸ್ವಾಮಿಗೆ ಅನುಗ್ರಹ ಮಾಡಬೇಕಾಗಿದೆ, ಅದಕ್ಕಾಗಿ ಗುರುಗಳನ್ನಾಗಿ ಸ್ವೀಕಾರ ಮಾಡಿದ. ಹೇಗೋ ಹಾಗೇ ಪ್ರಹ್ಲಾದರಾಜರ ಅವತಾರರಾದಂತಹ ವೇದವ್ಯಾಸದೇವರ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಸಾನ್ನಿಧ್ಯವನ್ನು ಹೊಂದಿರತಕ್ಕಂತಹ ಶ್ರೀಮತ್ ಚಂದ್ರಿಕಾಚಾರ್ಯರ ಮೇಲೆ ಪರಿಪೂರ್ಣ ಅನುಗ್ರಹವನ್ನು ಮಾಡ್ತಾ ಇರುವ ರುಜುಪುಂಗವರಾದಂತಹ ಶ್ರೀಮದ್ ಭಾವಿಸಮೀರರು
ಅವರು ರಚನೆ ಮಾಡಿದ ಶ್ರೀಮನ್ ನ್ಯಾಯಾಮೃತ, ಶ್ರೀಮತ್ ತರ್ಕತಾಂಡವ, ಶ್ರೀಮತ್ ತಾತ್ಪರ್ಯ ಚಂದ್ರಿಕಾ ಗ್ರಂಥಗಳ ಮಹಿಮೆಯನ್ನು ಜಗತ್ತಿಗೆ ತಿಳಿಸಲಿಕ್ಕಾಗಿ ತಾವು ಬಂದು ಅಧ್ಯಯನ ಮಾಡಿದವರಂತೆ ತೋರಿದರು. ನಾವು ರಾಮಾಯಣ ನೋಡಿದಾಗ ಹೇಗೆ ಅನ್ನಿಸ್ತದೆ, ರಾಮದೇವರ ಶಿಷ್ಯರು, ವಿಶ್ವಾಮಿತ್ರರು ಗುರುಗಳು, ಅದೇ ಕ್ರಮದಲ್ಲೇನೇ ಇದೆ. ವಿಶ್ವಾಮಿತ್ರರಿಗೆ ರಾತ್ರಿ ಹಾಸಿಗೆಯನ್ನು ಹಾಸ್ತಾರೆ, ಹುಲ್ಲನ್ನು ಕೊಯ್ದು ಹಾಸಿಗೆಯನ್ನು ನಿರ್ಮಾಣ ಮಾಡಿದಂತಹ ಘಟನೆಯನ್ನು ನಾವು ರಾಮಾಯಣದಲ್ಲಿ ಕೇಳಿದ್ದೇವೆ. ಗುರುಗಳ ಸೇವೆಯನ್ನು ಮಾಡ್ತಾರೆ ರಾಮಲಕ್ಷ್ಮಣರಿಬ್ಬರೂ ಸಹಿತ. ಆದರೆ ಶ್ರೀಮದಾಚಾರ್ಯ ಏನು ನಿರ್ಣಯ ಮಾಡ್ತಾ ಇದ್ದಾರೆ, ರಾಮದೇವರು ಭಗವಂತ ಸಾಕ್ಷಾತ್ ಪರಬ್ರಹ್ಮ, ಅವನಿಗೆ ಕಲಿಯಬೇಕಾದ್ದೇನೂ ಇಲ್ಲ, ಆದರೂ ಸಹಿತ ಕಲಿತಾ ಇದ್ದಾನೆ ಅಂದರೆ ಕೇವಲ ವಿಶ್ವಾಮಿತ್ರರ ಮೇಲೆ ಅನುಗ್ರಹಕ್ಕಾಗಿ ಅಂತ ನಿರ್ಣಯವಾಗುತ್ತೆ. ಹೇಗೋ ಹಾಗೆ ಶ್ರೀಮತ್ ಸ್ವಪ್ನವೃಂದಾವನಾಖ್ಯಾನ, ಶ್ರೀಮದ್ ಬ್ರಹ್ಮಾಂಡ ಪುರಾಣ ಮತ್ತು ಆಪ್ತೋಕ್ತಿಗಳು ಏನು ಶ್ರೀ ವೇದವೇದ್ಯ ತೀರ್ಥಗುರು ಸಾರ್ವಭೌಮರು, ಶ್ರೀ ವೇದರಿಧಿ ತೀರ್ಥಗುರುರಾಜರು ಮತ್ತು ಶ್ರೀ ವಿಜಯಪ್ರಭುಗಳು ಮುಂತಾದ ಮಹಾನುಭಾವರ ಆಪ್ತೋಕ್ತಿಗಳಿವೆ. ಅವೆಲ್ಲದರಿಂದ ನಮಗೆ ರುಜುತ್ವದ ನಿರ್ಣಯವಾಗಿದೆ. ರುಜುತ್ವ ನಿರ್ಣೀತವಾಗಿದೆ. ಆದ್ದರಿಂದ ಆ ರುಜುಗಳು, ಆ ರುಜುಪುಂಗವರಾದ ಶ್ರೀಮದ್ ಭಾವಿ ಸಮೀರರು ಕೇವಲ ಶ್ರೀಮತ್ ಚಂದ್ರಿಕಾಚಾರ್ಯರ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ ಅವರ ಬಳಿ ಬಂದು ಅಧ್ಯಯನ ಮಾಡಿದ್ದಾರೆ. ಆ ವ್ಯತ್ಯಾಸ ತೋರಿಸಬೇಕಾಗಿದೆ. ವಿಜಯೇಂದ್ರ ವಾದಿರಾಜರು ಬಲ್ಲರಯ್ಯ ನಮ್ಮ ಶ್ರೀ ವಿಜಯಪ್ರಭುಗಳು ತೋರಿಸಿಕೊಟ್ಟರು. ಮೊದಲಿಗೆ ಉಲ್ಲೇಖ ಮಾಡಬೇಕಾಗಿತ್ತು ಶ್ರೀ ವಾದಿರಾಜರನ್ನು, ಕಾರಣ ಮೊದಲಿಗೆ ಬಂದವರವರು. ಆನಂತರದಲ್ಲಿ ಶ್ರೀ ವಿಜಯೇಂದ್ರ ತೀರ್ಥಗುರು ಸಾರ್ವಭೌಮರ ಅವತಾರ ಅಧ್ಯಯನ ಆದದ್ದು. ಅವರಿಬ್ಬರೂ ಸಹಾಧ್ಯಾಯಿಗಳು ಅಂತ ಅನೇಕರಿಗೆ ಭ್ರಮೆ ಇದೆ. ಸರ್ವಥಾ ಶ್ರೀಮದ್ ಭಾವಿ ಸಮೀರರು ಮತ್ತು ಶ್ರೀಮದ್ ವಿಜಯೇಂದ್ರ ತೀರ್ಥಗುರುರಾಜರು ಸಹಾಧ್ಯಾಯಿಗಳಾಗಲಿಕ್ಕೆ ಸಾಧ್ಯವಿಲ್ಲ, ಕಾಲದ ವ್ಯತ್ಯಾಸವಿದೆ. ಲೋಕದಲ್ಲಿ ಯಾವ ರೀತಿಯಾಗಿ ಶಿಷ್ಯರು ಗುರುಗಳಿಂದ ಜ್ಞಾನ ಪಡೆದುಕೊಳ್ಳಿಕ್ಕಾಗಿ ಅಧ್ಯಯನ ಮಾಡ್ತಾರೆಯೋ ಆ ರೀತಿಯಾಗಿ ಅಧ್ಯಯನ ಮಾಡಿದವರಲ್ಲ ಅನ್ನೋದನ್ನು ಸೂಚನೆ ಮಾಡಲಿಕ್ಕೆ ಮೊದಲಿಗೆ ಶ್ರೀ ವಿಜಯೇಂದ್ರ ತೀರ್ಥಗುರುರಾಜರ ಉಲ್ಲೇಖ ಮಾಡಿ ಆನಂತರದಲ್ಲಿ ಶ್ರೀವಾದಿರಾಜರ ಉಲ್ಲೇಖವನ್ನು ಮಾಡಿದರು. ಮೊದಲಿಗೆ ಉಲ್ಲೇಖ ಮಾಡಬೇಕಾಗಿತ್ತು, ಕ್ರಮಭಂಗದಿಂದ ಈ ವಿಶೇಷವನ್ನು ಸೂಚನೆ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಮೂರನೆಯ ಕಾರಣವಿದೆ. ರುಜುದೇವತೆಗಳಿಗೆ ಯಾವುದನ್ನು ಅಧ್ಯಯನ ಮಾಡಿ ತಿಳಿಯಬೇಕಾಗಿಲ್ಲ. ವ್ಯಾಸಮುನಿಯ ಭಾವಗರ್ಭ ಶ್ರೀಮದಾಚಾರ್ಯರು ಬಲ್ಲರಯ್ಯ ಅಂದರೆ ಶ್ರೀಮದಾಚಾರ್ಯರು ಸ್ವಪ್ರತಿಭಾಬಲದಿಂದ, ಅವರ ಸ್ವರೂಪ ಸಾಮರ್ಥ್ಯದಿಂದ ಎಲ್ಲವನ್ನ ತಿಳಿದಿದ್ದಾರೆ. ನಾವು ಶ್ರೀಮಧ್ವವಿಜಯದಲ್ಲಿ 3ನೆಯ ಸರ್ಗ ಮತ್ತು 8ನೆಯ ಸರ್ಗದ ಕಥಾಭಾಗವನ್ನು ಕೇಳಬೇಕಾದ್ರೆ ಇದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ರುಜುದೇವತೆಗಳಿಗೆ ಅಧ್ಯಯನದಿಂದ ಜ್ಞಾನ ಬರಬೇಕಾಗಿಲ್ಲ. ವಿಷ್ಣೋ ಪ್ರೀತ್ಯರ್ಥಮೇವಸ್ಯ ಶ್ರೋತವ್ಯಂ ಪ್ರಾಯಶೋ ಭವೇತ್ ಅಂತ ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ನಿರ್ಣಯ ಮಾಡಿಕೊಡುತ್ತಾರೆ. ಹೀಗಾಗಿ ವ್ಯಾಸಮುನಿಯ ಭಾವಗರ್ಭ ವಿಜಯೇಂದ್ರ ವಾದಿರಾಜರು ಬಲ್ಲರಯ್ಯ ಅಂತ ನಮ್ಮ ಶ್ರೀ ವಿಜಯಪ್ರಭುಗಳು ಹೇಳ್ತಾ ಇದ್ದಾರೆ ಅಂದರೆ, ಯಾಕೆ ಶ್ರೀ ವಿಜಯೇಂದ್ರ ತೀರ್ಥ ಗುರುರಾಜರ ನಂತರ ಶ್ರೀ ಭಾವಿ ಸಮೀರರ ಉಲ್ಲೇಖ ಮಾಡ್ತಾ ಇದ್ದಾರೆ? ಕಾರಣ, ಅವರ ಉಪದೇಶ ಮಾಡಿ ಭಾವಗರ್ಭವನ್ನು ತಿಳಿಯಬೇಕಾಗಿಲ್ಲ. ಚಂದ್ರಿಕಾಚಾರ್ಯರು ಉಪದೇಶ ಮಾಡಿದ್ದಕ್ಕಾಗಿ ಚಂದ್ರಿಕಾಚಾರ್ಯರ ಅಭಿಪ್ರಾಯ ಶ್ರೀ ಭಾವಿ ಸಮೀರರಿಗೆ ತಿಳಿತು ಸರ್ವಥ ಅಲ್ಲ. ಶ್ರೀಮದ್ ವಾದಿರಾಜ ತೀರ್ಥ ಗುರು ಸಾರ್ವಭೌಮರಂದರೆ ರುಜುದೇವತೆಗಳವರು, ರುಜುಪಂಕ್ತಿ ಪ್ರವಿಷ್ಟವರು, ಸ್ವಪ್ರತಿಭಾಬಲದಿಂದ ಅನಂತ ವೇದಗಳಲ್ಲಿರುವಂತಹ ತತ್ವವನ್ನು ತಿಳಿಯಬಲ್ಲವರು. ಆ ವಿಶೇಷವನ್ನೂ ಸೂಚನೆ ಮಾಡಬೇಕಾಗಿದೆ. ಮೊದಲಿಗೆ ಶಬ್ದಗಳಿಂದ ಆರಂಭ ಮಾಡಿಕೊಂಡು ವೇದಾಂತ ಶಾಸ್ತ್ರದವರೆಗೆ ಅಧ್ಯಯನ ಮಾಡುವಂತಹ ಕ್ರಮದಲ್ಲಿ ನಮ್ಮ ಶ್ರೀಮದ್ ಭಾವಿ ಸಮೀರರು ಶ್ರೀಮತ್ ಚಂದ್ರಿಕಾಚಾರ್ಯರ ಬಳಿಯಲ್ಲಿ ಅಧ್ಯಯನ ಮಾಡಿದವರಲ್ಲ. ಕೇವಲ ತರ್ಕತಾಂಡವ, ನ್ಯಾಯಾಮೃತ ಮತ್ತು ತಾತ್ಪರ್ಯ ಚಂದ್ರಿಕಾ ಈ ಗ್ರಂಥಗಳನ್ನು ಓದಲಿಕ್ಕಾಗಿ ಬಂದವರು. ಅದೂ ಸಹಿತ ರಾಮದೇವರು ವಿಶ್ವಾಮಿತ್ರರ ಮೇಲೆ ಅನುಗ್ರಹವನ್ನು ಮಾಡಲಿಕ್ಕೆ ಅವರಿಂದ ಅಸ್ತ್ರವಿದ್ಯೆಯನ್ನು ಕಲಿತ ಹಾಗೆ ನಮ್ಮ ಶ್ರೀಮದ್ ಭಾವಿ ಸಮೀರರು ಶ್ರೀಮತ್ ಚಂದ್ರಿಕಾಚಾರ್ಯರ ಮೇಲೆ ಅನುಗ್ರಹವನ್ನು ಮಾಡುವುದಕ್ಕಾಗಿ, ಸ್ವರೂಪದ ದೃಷ್ಟಿಯಿಂದ ಅವರ ಮೇಲೆ ಅನುಗ್ರಹವನ್ನು ಮಾಡುವುದಕ್ಕಾಗಿ ಶಿಷ್ಯತ್ವದ ಕ್ರಮವನ್ನು ರಾಮದೇವರು ಶಿಷ್ಯರಾಗಿ ಇದ್ದ ಹಾಗೆ ಶಿಷ್ಯತ್ವದ ಕ್ರಮವನ್ನು ಅನುಸರಿಸಿದರು ಮತ್ತು ಆ ತಾತ್ಪರ್ಯ ಚಂದ್ರಿಕಾದಿ ಗ್ರಂಥಗಳ ಮಹಿಮೆಯನ್ನು ಜಗತ್ತಿಗೆ ತೋರಿಸಬೇಕಾಗಿದೆ. ಸ್ವಯಂ ತಾವು ಅಧ್ಯಯನ ಮಾಡಿ ಅದಕ್ಕೆ ಮಹಿಮೆಯನ್ನು ನೀಡಿದರು. ಹೇಗೆ ವಾಯುಸ್ತುತಿಗೆ ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರು ರಚನೆ ಮಾಡಿದ ಆ ಸ್ತೋತ್ರಕ್ಕೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಮಾಹಾತ್ಮ್ಯವನ್ನು ಅನುಗ್ರಹಿಸಿದರೋ ಹಾಗೆ ಶ್ರೀಮದ್ ಭಾವಿ ಸಮೀರರು ತಾವು ಅಧ್ಯಯನವನ್ನು ಮಾಡಿ ವ್ಯಾಸತ್ರಯಗಳ ಮಹಿಮೆಯನ್ನು ಜಗತ್ತಿಗೆ ತೋರಿಸಿಕೊಟ್ಟರು. ಮತ್ತು ಯಾವುದನ್ನು ಅಧ್ಯಯನ ಮಾಡಿ ತಿಳಿಯಬೇಕಾಗಿಲ್ಲ. ವ್ಯಾಸರಾಯರ ಭಾವಗರ್ಭ ವಾದಿರಾಜರು ಬಲ್ಲರಯ್ಯ ಅಂದರೆ ಹೇಳಿದ್ದಕ್ಕಾಗಿ, ಕೇಳಿದ್ದಕ್ಕಾಗಿ, ಅಧ್ಯಯನ ಮಾಡಿದ್ದಕ್ಕಾಗಿ ತಿಳಿದದ್ದಲ್ಲ, ಸ್ವರೂಪ ಸಾಮರ್ಥ್ಯದಿಂದ ತಿಳಿದವರು ಅನ್ನುವಂತಹ ಅಭಿಪ್ರಾಯ ವಿಶೇಷ.
ನಮ್ಮ ಪಕ್ಷದೊಳಗೆ ಈ ಸುಳಾದಿಯೂ ಪ್ರಮಾಣ, ರುಜುತ್ವದ ಸುಳಾದಿಯೂ ಪ್ರಮಾಣ. ರುಜುತ್ವದ ಸುಳಾದಿಗೆ ಅನುಸಾರಿಯಾಗಿ ನಾವಿದನ್ನು ಅರ್ಥ ಮಾಡಿಕೊಳ್ತಾ ಇದ್ದೇವೆ. ಶಬ್ದ ವ್ಯತ್ಯಾಸ ಮಾಡಿಬಿಟ್ಟರಂತೆ, ಹಿಂದೆ ಮುಂದೆ ಮಾಡಿದರಂತೆ, ಅದಕ್ಕಾಗಿ ರುಜುಗಳಲ್ಲ ಅಂತ ಹೇಳ್ತಾರಲ್ಲ, ಇದು ವಿದ್ವಾಂಸರು ಮಾಡುವಂತಹ ಪ್ರತಿಪಾದನೆಯ ಮಾಹುಲಿಯ ಆಚಾರ್ಯರ ಉದ್ದೇಶಗಳು ಇವತ್ತು ಸಮಾಜಕ್ಕೆ ಅರ್ಥವಾಗ್ತಾ ಇದೆ ಅಲ್ವಾ. ವಿಜಯೀಂದ್ರ ವಾದಿರಾಜರು ವಲ್ಲರಯ್ಯ ಅನ್ನುವ ಕಡೆಯಲ್ಲಿ ಶಬ್ದಗಳು ಹಿಂದೆ ಮುಂದೆ ಆಗಿವೆ, ಅದಕ್ಕಾಗಿ ಶ್ರೀ ವಿಜಯ ಪ್ರಭುಗಳಿಗೆ ರುಜುತ್ವ ಸಮ್ಮತವಲ್ಲ ಅಂತಾರಲ್ಲ. ಏನು ಕಾರಣವಿದೆ ತಿಳಿಸಿ ಸಮಾಜಕ್ಕೆ, ಏನು ಕಾರಣವಿದೆ? ಇದೊಂದು ಆಕ್ಷೇಪವ. ಇದನ್ನಿಟ್ಟುಕೊಂಡು ಮಧುಭಾವಿಯವರೇ ಹೇಳ್ತಾರೆ, ಇಲ್ಲಿ ಹೀಗೆ ಹೇಳಿದ್ದಾರೆ, ಅದಕ್ಕಾಗಿ ರುಜುತ್ವ ಸಾಧಕ ಸುಳಾದಿ ಪ್ರಕ್ಷಿಪ್ತ. ಒಂದೇ ಸುಳಾದಿಯಲ್ಲಿ ಹೇಳಿದ್ದಲ್ಲ ಮಧುಭಾವಿಯವರೇ, ಅನೇಕ ಕೃತಿಗಳಲ್ಲಿ ನಮ್ಮ ವಿಜಯಪ್ರಭುಗಳು ಹೇಳಿದ್ದಾರೆ. ಅಜಪದಕ್ಕೆ ಅರ್ಹನೆಂದು ಗಜವರದನ ದಾಸನೆಂದು ಭಜನೆ ಮಾಡುವ ನಿಜವ ಪೇಳುವ. ಯಾಕೆ ಗೊತ್ತೇನಿದು? ಆಖ್ಯಾನಕ್ಕೆ ನಿಜವ ಪೇಳುವ. ಮುಂದೆ ಆಖ್ಯಾನದ ವಿಷಯ ಬಂದಾಗ ಸ್ಪಷ್ಟ ಆಗುತ್ತೆ. ನಿಜವ ಪೇಳುವ ವಿಜಯ ವಿಠ್ಠಲ ಸೇವಕರಿವರೇ, ಆ ಕೃತಿಯಲ್ಲೂ ಹೇಳಿದ್ದಾರೆ. ಅಜಪದಕ್ಕೆ ಅರ್ಹನಾದ ರುಜುಗಣ ಜೀವೋತ್ತಮನ ನಿಜ ಪದಕ್ಕೆ ಬರುವ ವಿಜಯ ವಿಠಲನ ದಾಸ, ವಾದಿರಾಜ ಧೀರ ಯತಿವರ ವಾದದಲ್ಲಿ ಶೂರ. ಶ್ರೀ ವಿಜಯಪ್ರಭುಗಳು ಅನೇಕ ಕಡೆಯಲ್ಲಿ ರುಜುತ್ವವನ್ನು ಹೇಳಿದ್ದಾರೆ. ವಾದಿರಾಜ ವಿಜಯೇಂದ್ರರು ಅಂತ ಹೇಳಬೇಕಾಗಿತ್ತು, ವಿಜಯೇಂದ್ರ ವಾದಿರಾಜರು ಅಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕಾಗಿ ರುಜುತ್ವ ಸಮ್ಮತ ಅಲ್ಲ, ಆದ್ದರಿಂದ ಆ ಸುಳಾದಿಯು ಪ್ರಕ್ಷಿಪ್ತ. ಏನು ಬಲವಿದೆ ಈ ಪ್ರತಿಪಾದನೆಯೊಳಗೆ, ಏನು ಬೆಲೆ ಇದೆ? ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಶ್ರೀಮದ್ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ದುರ್ವಾದಿಗಳನ್ನು ಖಂಡನೆ ಮಾಡಬೇಕಾದರೆ ಪ್ರಾಮಾಣಿಕವಾದದ್ದನ್ನೆಲ್ಲ ಬಿಡ್ತಾರೆ ಇವರು, ಅಪ್ರಾಮಾಣಿಕವಾದದ್ದನ್ನು ಸ್ವೀಕಾರ ಮಾಡ್ತಾರೆ ಅಂತ. ಆ ಮಾತಿಗೆ ಜೀವಂತ ದೃಷ್ಟಾಂತ ಈ ದಿವಸ ಈ ರುಜುತ್ವ ವಿರೋಧಿಗಳು. ಹೀಗಾಗಿ ಶ್ರೀ ವಿಜಯಪ್ರಭುಗಳೇನು ವಿಜಯೇಂದ್ರ ವಾದಿರಾಜರು ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ, ಅದು ಯಾವ ದೃಷ್ಟಿಯಿಂದಲೂ ರುಜುತ್ವಕ್ಕೆ ವಿರೋಧಿಯಲ್ಲ. ಇದರಿಂದ ಶ್ರೀ ವಿಜಯಪ್ರಭುಗಳಿಗೆ ರುಜುತ್ವ ಸಮ್ಮತವಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ವಿಶೇಷ ಕಾರಣವಿದೆ. ಆ ರೀತಿಯಾಗಿ ಕೇವಲ ಶಬ್ದಗಳನ್ನು ಹಿಂದೆ ಮುಂದೆ ಮಾಡುವುದರಿಂದ ತತ್ವಸಿದ್ಧವಾಗಿ ಬಿಡೋದಾದರೆ, ಲಕ್ಷ್ಮಣ ರಾಮ ಅನ್ನೋದರಿಂದ ರಾಮದೇವರು ಸಣ್ಣವರು ಅಂತಾಗಬೇಕಾಗತ್ತೆ, ಪಾರ್ಥ ಕೃಷ್ಣಯೋಹ ಅನ್ನೋದರಿಂದ ಕೃಷ್ಣ ಸಣ್ಣವರು ಅಂತಾಗಬೇಕಾಗತ್ತೆ, ವಾಹನಂ ಶಯನಂ ಅನ್ನೋದರಿಂದ ಗರುಡ ದೇವರು ಶಯನ, ಶೇಷದೇವರು ವಾಹನ ಅಂತಾಗಿ ಬಿಡಬೇಕಾಗ್ತದೆ. ಇವರ ದುರ್ವಾದಗಳನ್ನು ನೆಚ್ಚಿ ಹೋದರೆ ಶ್ರೀಮದಾಚಾರ್ಯರು ಅಧಿಕರಣಗಳನ್ನು ಹಿಂದೆ ಮುಂದಾಗಿ ವ್ಯಾಖ್ಯಾನ ಮಾಡಿದ್ದಾರೆ, ಸೂತ್ರಗಳನ್ನು ಹಿಂದೆ ಮುಂದಾಗಿ ವ್ಯಾಖ್ಯಾನ ಮಾಡಿದ್ದಾರೆ, ವಿಶೇಷಾರ್ಥವನ್ನು ತಿಳಿಸಲಿಕ್ಕಾಗಿ. ಇದೊಂದು ಕ್ರಮ. ನಾವು ದಿನನಿತ್ಯದ ಜೀವನದಲ್ಲಿಯೂ ಅನೇಕ ವಿಧವಾಗಿ ಕ್ರಮಗಳ ವ್ಯತ್ಯಾಸವನ್ನು ಮಾಡ್ತಲೇ ಇರ್ತೇವೆ. ಹೀಗಾಗಿ ಇದೊಂದು ತರೆಗೆಲೆಯಂತಹ ಆಕ್ಷೇಪ. ಇಂಥ ತರೆಗೆಲೆಗಳನ್ನು ಇಟ್ಟುಕೊಂಡು ಇವರು ರುಜುತ್ವದ ಮಹಾಪರ್ವತವನ್ನು ಅಲ್ಲಾಡಿಸಲಿಕ್ಕೆ ಬಂದಿದ್ದಾರೆ. ಸ್ತೋತ್ರ ಬೇರೆ, ಗ್ರಂಥ ಬೇರೆ. ಸ್ತೋತ್ರದಲ್ಲಿ ಹೇಳಿದ್ದು ಸ್ತುತಿಕಾರರಿಗೆ ಸಂಬಂಧಿಸಿದ್ದಿಲ್ಲ, ಗ್ರಂಥದಲ್ಲಿ ಹೇಳಿದ್ದು ಗ್ರಂಥಕಾರರಿಗೆ ಸಂಬಂಧಿಸಿದ್ದು. ವಿದ್ಯಾದಾರಿದ್ರ್ಯ ದೋಷೇಣ ಅಂತ ಹರಿಭಕ್ತರಿಗೆ ಹೇಳಿದರೆ ಅದು ರಾಜರಲ್ಲೇ ಇದೆ. ಅಸ್ಮದೀಯ ಮನೋದೋಷಾತ್ ಅನ್ನೋದು ಪ್ರಕ್ಷಿಪ್ತ ವಾಕ್ಯ, ಅದನ್ನಿಟ್ಟುಕೊಂಡು ರಾಜರಲ್ಲಿ ಮನೋದೋಷಗಳಿವೆ ಇತ್ಯಾದಿಯಾಗಿ ಹೇಳ್ತಕ್ಕಂತಹ ಏನು ಮಾತುಗಳಿವೆಯಲ್ಲ, ಆ ಸಾಲಿಗೂ ಸೇರುವುದಿಲ್ಲ ಈ ಅತ್ಯಂತ ಕುತ್ಸಿತವಾದ ತರೆಗೆಲೆಯಂತಹ ಈ ಆಕ್ಷೇಪ. ಆದರೆ ಇದನ್ನು ಸರಿಸಿ ಹಾಕಲಾಗಿದೆ. ಕಾರಣ ನಮ್ಮ ಶ್ರೀಮನ್ಮಾಧ್ವ ಸಾಮ್ರಾಜ್ಯದ ಅಂಗಳದಲ್ಲಿ ಕಸವಿರತಕ್ಕದ್ದಲ್ಲ. ಹೀಗಾಗಿ ಅದನ್ನು ಪಕ್ಕಕ್ಕೆ ಸರಿಸಿ ಹಾಕಿದಂತಹ ಈ ವಾಕ್ಖಡ್ಗವನ್ನು ಶ್ರೀ ವಿಜಯಪ್ರಭುಗಳೇ ಮುಂತಾದಂತಹ ಮಹಾನುಭಾವರಿಗೆ, ಸಕಲ ಗುರುಗಳಿಗೆ, ಸಕಲ ದೇವತೆಗಳಿಗೆ ದುರ್ವಾದಿಗಳ ಮೇಲೆ ಯಾವ ರೀತಿಯಾಗಿ ಆಕ್ರಮಣವನ್ನು ಮಾಡಬೇಕು ಎನ್ನುವುದನ್ನು ತೋರಿಕೊಟ್ಟಂತಹ ನಮ್ಮ ಶ್ರೀಮತ್ ಚಂದ್ರಿಕಾಚಾರ್ಯರಿಗೆ ಆ ದಿವಸ ಆ ಕುರುಕ್ಷೇತ್ರ ಯುದ್ಧದಲ್ಲಿ ಗಾಂಧೀವವನ್ನು ಧಾರಣ ಮಾಡಿ ಶ್ರೀ ಹನುಮಂತ ದೇವರ, ಶ್ರೀ ಕೃಷ್ಣದೇವರ ಪಾದಗಳನ್ನು ಆಶ್ರಯಿಸಿ ನಾರಾಯಣದ್ವಿಟ್ ತದನುಬಂಧಿ ನಿಗ್ರಹವನ್ನು ಮಾಡಿ ಈ ದಿವಸ ಕಲಿಯುಗದಲ್ಲಿ ಶ್ರೀಮಟ್ಟಿಕಾಕೃತ್ಪಾದರಾಗಿ ಅವತರಣ ಮಾಡಿ ಬಂದು ಸಕಲ ದುರ್ಮತಗಳ ಖಂಡನೆಯನ್ನು ಮಾಡಿದಂತಹ ಆ ಸಕಲ ದೇವಾಧಿಪತಿಯಾದಂತಹ ಶ್ರೀ ಇಂದ್ರದೇವರಿಗೆ, ರುಜುತ್ವ ವಿರೋಧಿಗಳಾದಂತಹ ಸಕಲ ದುಷ್ಟರನ್ನು ಶಿಕ್ಷಣೆ ಮಾಡುವಂತಹ, ರುಜುತ್ವೋಪಾಸನೆ ಮಾಡುವಂತಹ ಸಜ್ಜನರನ್ನು ಮಕ್ಕಳಂತೆ ಕಾಪಾಡಿಕೊಳ್ಳುವಂತಹ ಭಾವಿರುದ್ರರಾದಂತಹ ಶ್ರೀ ಭೂತರಾಚಾರ್ಯರಿಗೆ, ಕರುಣಾ ಸಮುದ್ರರಾದ ಸಮಸ್ತ ದೇವತಾವಂದಿತ ಚರಣರಾದ ಭಾವಿಮಧ್ವರಾದಂತಹ ಶ್ರೀಮದ್ವಾದಿರಾಜತೀರ್ಥ ಗುರು ಸಾರ್ವಭೌಮರಿಗೆ, ಸರ್ವ ದುರ್ಮತ ಖಂಡನಾಚಾರ್ಯರಾದ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರಿಗೆ, ಶ್ರೀ ಸರಸ್ವತೀಪತಿ ಬ್ರಹ್ಮದೇವರಿಗೆ, ಶ್ರೀ ಭೂ ದುರ್ಗಾದಿ ಅನಂತರೂಪಾತ್ಮಕರಾದ ಶ್ರೀ ಮಹಾಲಕ್ಷ್ಮೀ ದೇವಿಯರಿಂದ ಸಂಪೂಜಿತ ಚರಣರಾದ ಶ್ರೀಮದುಗ್ರ ನರಸಿಂಹ ದೇವರಿಗೆ,
ಅನಂತ ಗುಣ ಪರಿಪೂರ್ಣನಾದ ಸರ್ವದೋಷ ದೂರನಾದ ಸ್ವತಂತ್ರನಾದ ರಾಮಕೃಷ್ಣ ನರಸಿಂಹಾದ್ಯನಂತ ರೂಪಾತ್ಮಕನಾದ ಕರುಣಾ ಸಿಂಧು ಆನಂದ ತೀರ್ಥಬಂಧು ಶ್ರೀ ವಿಷ್ಣುನಾಮಕನಾದ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿಕೊಳ್ತೇನೆ. ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.